ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನೀವು ನೋಡ್ತಾ ಇರೋ ಹಾಗೆ ಮಾವಿನಕಾಯಿ ಎಲ್ಲ ಕಾಣ್ತಿದೆ ಸ್ಟಾರ್ಟಿಂಗ್ಗೆ ಅಂದರೆ ತಿಳ್ಕೊಂಡಿರಿ ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇರ್ಬೋದು ಅಂತ. ಇದು ನಂದು ಒಂದು ವ್ಲಾಗ್ ಸಹ ಆಗಿರುತ್ತೆ. ಹಾಗೆ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅನ್ನೋದು ಸಹ, ನಾವು ಯಾವ ರೀತಿ ತಯಾರಿ ಮಾಡಿದ್ವಿ, ಹೇಗೆ ಮಾವಿನಕಾಯಿ ಕಿತ್ವಿ ಫ್ರೆಶ್ ಆಗಿ, ಏನೆಲ್ಲ ನಮ್ಮ ದಿನಚರಿಯಲ್ಲಿ ನಡೀತು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಹಾಗೆ ನನ್ನ ಚಾನಲ್ ನೋಡೋ ಹೊಸಬ್ರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾನು ಮಾಡೋ ಹೊಸ ರೆಸಿಪಿಗಳಾಗಿರ್ಬೋದು ಅಥವಾ ಯಾವುದೇ ಹೊಸ ವ್ಲಾಗ್ ಆಗಿರ್ಬೋದು, ನನ್ನ ಚಾನಲ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಈ ವಿಡಿಯೋದನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾಕಂದರೆ ನಾವು ಉಪ್ಪಿನಕಾಯಿನ ಮಾಡಬೇಕಾದ್ರೆ ಯಾವ ರೀತಿ ಎಲ್ಲ ಒಂದು ಮುನ್ನೆಚ್ಚರಿಕೆ ವಹಿಸ್ಬೋದು ಅಂದರೆ ತಕ್ಷಣಕ್ಕೆ ಮಾಡ್ಕೊಂಡು ತಿಂದರೆ ಓಕೆ ಬೆಟರ್, ಬಟ್ ವರ್ಷಾನುಗಟ್ಟಲೆ ನೀವು ಉಪ್ಪಿನಕಾಯಿನ ಇಡಬೇಕು ಅಂದರೆ ಯಾವ ರೀತಿ ಎಲ್ಲ ಪ್ರೊಸೀಜರ್ನ ನೀವು ಫಾಲೋ ಮಾಡಬೇಕು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಓಕೆ, ಚಲೋ ಸ್ಟಾರ್ಟ್ ಮಾಡೋಣ ವಿಡಿಯೋನ. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ನಾವು ಫಸ್ಟ್ ಬೆಳಗ್ಗೆ ಏನು ಮಾಡಿಬಿಟ್ವಿ ಅಂದರೆ, ಸ್ಟಾರ್ಟಿಂಗ್ ಫ್ರೆಶ್ಶಾಗಿ ಮಾವಿನಕಾಯಿ ನಮ್ಮ ಗಿಡದಲ್ಲೇ ಬಿಟ್ಟಿರೋಂಥ ನೋಡಿ ಮಾವಿನಕಾಯಿ ಹರಿದಿದ್ದೀವಿ. ಅಂದರೆ ತುಂಬ ಅಲ್ಲಿ ಮಕ್ಕಳ ಕಾಟ ತುಂಬ ಇತ್ತು. ಯಾಕಂದರೆ ಬೇಸಿಗೆ ಅಲ್ವಾ, ಬೇಸಿಗೆ ಕಾಲದಲ್ಲಿ ಮಕ್ಕಳದೆಲ್ಲ ರಜಾ ಸಿಕ್ಕಿದೆ ಆಲ್ರೆಡಿ. ಮಕ್ಕಳೆಲ್ಲ ಬಂದು ಕೀಳ್ತಾ ಇದ್ದರು. ಕೀಳಿ ಪರವಾಗಿಲ್ಲ, ಹಣ್ಣೆಲ್ಲೋ ತಿನ್ನೋದೇ ಅಲ್ವಾ, ಹಂಚಿ ತಿನ್ನಬೇಕು. ಬಟ್ ಅಲ್ಲಿ ಏನಾದರೂ ಅಪಾಯ ಮಾಡ್ಕೋತಾರೆ ಅನ್ನೋ ಹೆದರಿಕೆಯಿಂದ ನಾವೇ ಹಣ್ಣನ್ನ ಮಾವಿನಕಾಯಿ ಎಲ್ಲ ಕಿತ್ಬಿಟ್ವಿ. ಎಲ್ರಿಗೂ ನಾವೇ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಬೇಕಾದವ್ರಿಗೆಲ್ಲರಿಗೂ. ನೋಡಿ ಇಲ್ಲಿ ಹೇಗೆ ಮರ ಎಲ್ಲ ಹತ್ತಿ ಹೇಗೆ ಕೀಳ್ತಾ ಇದ್ದಾರೆ ಮಾವಿನಕಾಯಿನ. ನಗು ಬರುತ್ತೆ ನಾನು ಅದನ್ನ ಕೀಳ್ತಾ ಇರೋದು ನೋಡಿದ್ರೆ. ಬಟ್ ನಮ್ಮ ಮರದಲ್ಲಿ ತುಂಬ ಸೋನೆ ಅಂತಾರೆ, ಅದು ತುಂಬ ಚಿಮ್ತಾ ಇತ್ತು. ಎಷ್ಟು ಅಂದರೆ ಕಣ್ಣಿಗೆ ಸಿಡಿಬಾರ್ದು ಅಂತಾರೆ. ನೋಡಿ ಇಲ್ಲಿ ಎಷ್ಟು ಕಲೆ ಕಲೆ ಆಗಿದೆ ನೀರಿಂದೆಲ್ಲ. ಅದು ನೀರಿನ ಕಲೆ ಅಲ್ಲ, ಮಾವಿನಕಾಯ್ದು ಸೋನೆ ಕಲೆ ಅದು. ಆ್ಯಕ್ಚುಲಿ ವರ್ಷ ನಾವು ಮಾವಿನಕಾಯಿನ ಆ ಕಡೆ ಬದಿಲಿ ಕೀಳಬೇಕಾದ್ರೆ ಎಲ್ಲ ಕೆಳಗಡೆ ಬಿದ್ದು ಹೊಡಿತಿತ್ತು ಸ್ವಲ್ಪ. ಆದರೆ ನಾವು ಈ ಸತಿ ಟಾರ್ಗೆಟ್ ಇಟ್ಟಿದ್ವಿ, ಯಾವುದು ಸ್ವಲ್ಪ ಅದನ್ನು ಹೊಡಿಬಾರ್ದು, ನಾವು ಹಾಗೆ ಕೀಳಬೇಕು ಅಂತ. ಕೈಗೆ ಸಿಕ್ಕಿರೋ ಮಾವಿನಕಾಯಿ ಕಿತ್ತಿದ್ದೀವಿ, ಇಷ್ಟು ಬಂದಿದೆ. ಎಲ್ಲ ಅದನ್ನು ನೋಡಿ ಎಲ್ಲ ಕವರಿಗೆ ಹಾಕಿ ಹಾಕಿ ಅಕ್ಕಪಕ್ಕ ಮನೆಗೆ ಅಥವಾ ಬೇಕಾದವ್ರಿಗೆಲ್ಲ ನಾನು ಅದನ್ನು ಕೊಟ್ಟೆ. ಎಲ್ಲರೂ ಖುಷಿಪಟ್ಟರು. ಹಂಚಿ ತಿನ್ನೋದಲ್ಲಿ ಖುಷಿ ಇದೆ ಅಂತಾರಲ್ಲ, ಹೂವಾಗಿರ್ಬೋದು ಹಣ್ಣು ಯಾವುದನ್ನೇ ಆಗಿರ್ಬೋದು ನಾವು ಹಂಚಿ ತಿನ್ನಬೇಕು. ಅದರಲ್ಲಿ ದೇವರು ನಮಗೆ ಒಳ್ಳೆಯದನ್ನು ಮಾಡ್ತಾನೆ ಅನ್ನೋದೊಂದು ನಮ್ಮ ಪಾಲಿಸಿ. ನನಗೆ ತುಂಬ ಜನ ಹೇಳ್ತಿದ್ರು, ಇಷ್ಟೆಲ್ಲ ತುಂಬ ಮಾವಿನಕಾಯಿ ಬಿಡುತ್ತೆ, ಅದನ್ನ ಮಾರಿಬಿಡಿ, ನಿಮಗೆ ಚೆನ್ನಾಗಾಗುತ್ತೆ, ಅದನ್ನ ಯಾಕೆ ಅಷ್ಟೊಂದು ಕಾಯಿ ಎಲ್ರಿಗೂ ಹಾಗೆ ಸುಮ್ಮನೆ ಹಂಚ್ತೀರಾ ಅಂತ ಹೇಳಿ. ಬಟ್ ಅದನ್ನು ಮಾರಿ ತಿನ್ನೋದ್ರಲ್ಲಿ ಖುಷಿ ಸಿಗಲ್ಲ. ಅದನ್ನೇ ನಾವು ಬೆಳೆದಿದ್ದನ್ನು ಬೇರೆಯವರಿಗೆಲ್ಲ ಹಂಚಿ ನೋಡಿ, ಅವ್ರ ಮುಖದಲ್ಲಿ ನಾವು ಕೊಟ್ಟಾಗ ಏನು ಖುಷಿ ಕಾಣ್ತೀವೋ ಅದರಲ್ಲಿ ನಾವು ಏನು ಸಂಪಾದನೆ ಮಾಡಿದಾಗೂ ಅಷ್ಟು ಖುಷಿ ಸಿಗಲ್ಲ ಅನ್ನೋದೇ ನನಗೆ ಖುಷಿ. ಆ ಮಾವಿನಕಾಯಿ ಹಂಚಿದ್ರೇ ಏನೋ ಒಂದು ಖುಷಿ. ದುಡ್ಡಿಗೆ ಕೊಟ್ಟಾಗ ಏನಿರುತ್ತೆ ಅದರಲ್ಲಿ ಲಾಭ ನಮಗೆ? ಅವು ಮಾರ್ತೀವಿ, ಅದರಲ್ಲಿ ದುಡ್ಡು ಬರುತ್ತೆ, ಅದು ತಕ್ಷಣಕ್ಕೆ ಖಾಲಿ ಆಗ್ಬೋದು. ಬಟ್ ಅವ್ರ ಖುಷಿ, ಜನಗಳ ಖುಷಿ ಎಷ್ಟು ಚೆನ್ನಾಗಿರುತ್ತಲ್ವ. ಅಷ್ಟೇ ಅಲ್ಲ, ಈ ಮಾವಿನಕಾಯಿ ಮಾರಬಾರ್ದು, ಎಲ್ರಿಗೂ ಹಂಚಬೇಕು ಅನ್ನೋದು ನಮ್ಮ ತಂದೆ ತಾಯಿ ಆಸೆ ಕೂಡ. ಹಾಗಾಗಿ ನಾನು ಅವ್ರ ಪಾಲಿಸಿನೇ ಫಾಲೋ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಸ್ವಲ್ಪ ಏನಂದರೆ ಮಾವಿನಕಾಯಿ ಮೇಲ್ಗಡೆ ಸಿಪ್ಪೆ ಕಪ್ಪಿರ್ತಿತ್ತು, ಅಂದರೆ ಒಳಗಡೆ ಏನೂ ಆಗಿರ್ತಿರ್ಲಿಲ್ಲ. ತುಂಬ ಸೋನೆ ಉದುರ್ಬಿಟ್ಟು ಈ ಥರ ಕಪ್ಪೆಲ್ಲ ಅನಿಸೋದು. ಬಟ್ ಈ ಸರಿ ತುಂಬ ಚೆನ್ನಾಗಿ ಬಂದಿದೆ ಮಾವಿನಕಾಯಿ. ಯಾವ ರೀತಿ ಯಾವುದೇ ಕಲೆ ಏನೂ ಇಲ್ಲ. ಖುಷಿ ಆಯಿತು ನನಗೆ. ನನ್ನ ಕೈ ತೋಟದಲ್ಲಿ ಬಿಟ್ಟಿರೋ ಮಾವಿನಕಾಯಿ ತುಂಬ ಚೆನ್ನಾಗಿ ಬಂದಿದೆ ಅನ್ನೋದನ್ನ ನೋಡಿ ತುಂಬ ಹ್ಯಾಪಿಯಾಗಿದ್ದೀನಿ. ಹಾಗೆ ಇದನ್ನೆಲ್ಲ ತೊಗೊಂಡ್ಬಿಟ್ಟು ನಾವು ಟಿಫಿನ್ ಅಲ್ಲೇ ಮಾಡ್ಕೊಂಡ್ವಿ. ರೆಡಿಯಾಗಿ ತುಂಬ ಹರಸಾಹಸ ಆಯಿತು. ಅಯ್ಯೋ, ನಾವೇನೋ ಕೈಗೆ ಸಿಗೋದನ್ನು ಕಿತ್ಬಿಟ್ಟು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ರೆ, ನಾವು ಅವತ್ತಿನ ದಿನ ಇಡೀ ದಿನ ಶಾಪ್ ರಜನೇ ಆಗೋಯಿತು ನಮ್ಮದು. ನೋಡಿ ಎಷ್ಟು ಪ್ಯಾಕ್ ಆಗಿದೆ. ಇದೆಲ್ಲ ಪ್ಯಾಕಿಂಗ್ ಮಾಡಿಕೊಂಡು ತುಂಬ ಲೇಟ್ ಆಯಿತು ನಮಗೆ. ತಿಂಡಿ ತಿನ್ನೋತ್ಲೇ ಆಲ್ರೆಡಿ 12 o'clock ಆಗಿಬಿಡ್ತು. ತುಂಬ ಸೋನೆ ಬಿದ್ದಿದೆ ನೋಡಿ ಇಲ್ಲಿ, ಎಷ್ಟು ಬಿದ್ದಿದೆ ಅಲ್ವಾ, ಕಸ ಎಲ್ಲ ಆಯಿತು. ಹಾಗೆ ಅಲ್ಲೇ ಟಿಫಿನ್ ಮಾಡಿಕೊಂಡು ರೆಡಿಯಾಗಿ ಅಮ್ಮನ ಮನೇಲೇ ನಾವು ಮನೆಗೆ ಹೊರಟ್ವಿ. ತುಂಬ ಲೇಟ್ ಆಯಿತು ಅಂತ ನಾವು ಆಲ್ರೆಡಿ ಅಲ್ಲೇ ಟಿಫಿನ್ ಮುಗಿಸಿದ್ವಿ. ಯಾಕಂದರೆ ನಮ್ದು ಸಂಡೇ ದಿನ ಪ್ರೊಸೀಜರ್ ಜಾಸ್ತಿ. ನೋಡಿ ಈ ಮೆಣಸಿನ್ಕಾಯಿ ಯಾಕೆ ತೋರಿಸ್ತಾ ಇದ್ದಾರಪ್ಪ, ಇದಕ್ಕೂ ಉಪ್ಪಿನಕಾಯಿಗೂ ಏನು ಸಂಬಂಧ ಅಂತ ಥಿಂಕ್ ಮಾಡಬೇಡಿ, ಮುಂದೆ ಗೊತ್ತಾಗುತ್ತೆ ನಿಮಗೆ ಯಾಕೆ ಅಂತ ಹೇಳಿ. ಇಷ್ಟು ಇದು ದೇವನೂರು ಅಂತಾರೆ, ತುಂಬ ರೇಟ್ ಇತ್ತು. ನಿಮ್ಮ ಕಡೆ ಏನು ರೇಟ್ ಇದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿ 450 ಹೇಳಿದರು kgಗೆ. ನಿಮ್ಮ ಕಡೆ ಎಲ್ಲ ಏನು ರೇಟ್ ಇದೆ ಮೆಣಸಿನ್ಕಾಯಿಗೆ, ಒಣ ಮೆಣಸಿನ್ಕಾಯಿಗೆ ಅಂತೇಳಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಾವು ಇಲ್ಲಿ ಉಪ್ಪಿನಕಾಯಿಗೆ ಬೇಕಾದಂಥ ಎಲ್ಲ ಐಟಮ್ಸ್ ತೊಗೊಂಡು ಹೊರಟ್ವಿ. ಹಾಗೆ ಅಲ್ಲಿ ನಮ್ಮ ಮನೇಲೂ ಬಾಡಿಗೆ ಇರೋರಿಗೆಲ್ಲ ಉಪ್ಪಿನಕಾಯಿಗಳ್ನ ಕೊಟ್ವಿ, ಎಲ್ರಿಗೂ ಹಂಚಿದ್ವಿ ಅಲ್ಲಿ ಸಹ. ಅದೆಲ್ಲ ಮುಗಿದ್ಮೇಲೆ ಒಣ ಮೆಣಸಿನ್ಕಾಯಿನ
ಚೆನ್ನಾಗಿ ತುಂಬೆಲ್ಲ ತೆಗೆದ್ಬಿಟ್ಟು ನಮ್ಮ ಅತ್ತೆ ಒಣಗಿಸ್ಲಿಕ್ಕಿಟ್ರು. ಯಾಕಂದರೆ ಹಸಿ ಇದ್ದರೆ ಮಿಕ್ಸಿಗೆ ಹಾಕ್ಲಿಕ್ಕೆ ಬರಲ್ಲ, ಬೇಡ. ಆಮೇಲೆ ಯಾವುದೇ ಹಸಿ ಪದಾರ್ಥ ಇತ್ತು ಅಂದರೆ ಉಪ್ಪಿನಕಾಯಿಗೆ ತಾಳಿಕೆ ಬರಲ್ಲ ಅಂತ ಹೇಳಿ ನಾವು ತೊಗೊಂಡೋಗಿರೋ ಎಲ್ಲ ಐಟಮ್ಸ್ನೂ ನಮ್ಮ ಅತ್ತೆ ಅದನ್ನ ಒಣಗಿಸ್ಲಿಕ್ಕೆ ಹಾಕಿಬಿಟ್ರು. ಬಿಸಿಲಿಗೆ ತುಂಬ ಬಿಸಿಲು ಚೆನ್ನಾಗಿದೆ ಅಂತ ಹೇಳಿ, ಯಾವುದೇ ಪದಾರ್ಥ ಚೆನ್ನಾಗಿ ಪುಡಿ ಆಗುತ್ತೆ ಅಂತೇಳಿ. ನೆಕ್ಸ್ಟ್ ನಾವು ನಮ್ಮ ಮಾಮನ ಮನೆಗೆಲ್ಲ ಹೋದ್ವಿ. ಅಲ್ಲಿ ಸಹ ನಮ್ಮ ತಾಯಿ ಯಾವಾಗಲೂ ಅವರ ಅಣ್ಣಂದ್ರಿಗೆ ಸಹ ಅಲ್ಲಿ ಮಾವಿನಕಾಯಿನ ಕೊಡ್ತಾಯಿದ್ರು. ಹಾಗಾಗಿ ನಾವು ಅವ್ರ ಮನೆಗೂ ಸಹ ಹೋಗಿಬಿಟ್ಟು ಮಾವಿನಕಾಯಿ ಹಂಚಿ ಅವ್ರ ಮನೆಯಲ್ಲಿ ಅವತ್ತಿನ ಸ್ನ್ಯಾಕ್ಸ್ ಆಗಿರ್ಬೋದು ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನೋಡಿ ನಮ್ಮ ಅತ್ತೆ ಇವರು ನಮ್ಮ ಅಣ್ಣನ ಸಣ್ಣ ಅಣ್ಣನ ಹೆಂಡ್ತಿಯವರು. ನೋಡಿ ನಾವು ಬರ್ತೀವಿ ಅಂತ ಎಲ್ಲ ಪ್ರಿಪ್ರೇಷನ್ ಮಾಡಿದರು ಪಾಪ. ಆಲ್ರೆಡಿ ಚಪಾತಿ ನಂದು 2 ದಿನದ ವ್ಲಾಗ್ ಆಗಿರುತ್ತೆ. ಯಾಕಂದರೆ ಉಪ್ಪಿನಕಾಯಿದು ರೆಡಿ ಮಾಡಬೇಕಂದ್ರೆ ಒಂದು ದಿನ ಕಿತ್ಬಿಟ್ಟು ಇಲ್ಲ ಮಾವಿನಕಾಯಿ ಕಿತ್ತು ಫ್ರೆಶ್ ಆಗಿ ಒಣಗಿಸಿ ನೆಕ್ಸ್ಟು ಎಲ್ಲದಕ್ಕೆ ಬೇಕಾಗಿರೋ ಸಾಮಾನುಗಳ್ನೂ ಒಣಗಿಸಿದ್ವಿ. ನೆಕ್ಸ್ಟ್ ಡೇ ನಾವು ಮತ್ತೆ ಅದು ಬೇಕಾಗಿರೋ ಉಪ್ಪಿನಕಾಯಿಗೆಲ್ಲ ಬೇಕಾಗಿರೋ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೊಂಡ್ಬಿಟ್ಟು ಅದಕ್ಕೆ, ಯಾಕಂದರೆ ಒಗ್ಗರಣೆಗೆ ಹಾಕಬೇಕಲ್ಲ, ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸಿಗೆ ಹಾಕ್ಬೇಕು. ಯಾಕಂದರೆ ಮಿಕ್ಸಿಗೆ ಹಾಕೋದ್ರಿಂದ ಸರಿ ಬರಲ್ಲ. ಹಾಗಾಗಿ ಅವರು ಬೆಳ್ಳುಳ್ಳಿನ ಒಂದು ಲತ್ತುಡಿಯಲ್ಲಿ ಜಜ್ಕೊಂಡ್ರು ನೀಟಾಗಿ, ಅಷ್ಟು ಒಂದು ಬೆಳ್ಳುಳ್ಳಿನೂ. ಪುನಃ ಮತ್ತೇನು ಮಾಡಿದರು ಅಂದರೆ ಎಣ್ಣೆ ತುಂಬ ಹಾಕಬೇಕಲ್ವ ಅಷ್ಟೊಂದು ಮಾವಿನಕಾಯಿಗೆ. ಹಾಗಾಗಿ ಎಣ್ಣೆನ ಮೊದಲೇ ಕಾಯ್ಲಿಕ್ಕೆ ಇಟ್ಟಿದ್ರು. ಎಣ್ಣೆ ಎಲ್ಲ ಚೆನ್ನಾಗಿ ಕಾಯಬೇಕು. ಚೆನ್ನಾಗಿ ಕಾದ ನಂತರ ಆದರೆ ಸ್ವಲ್ಪ ಕಾದಾಗ ನಾವು ನೋಡಿ ಕಾದಿದ್ದೇನೋ ಇಲ್ಲ ಅಂತ ಹೇಳಿ ನೋಡಿ 1-2 ಸಾಸಿವೆ ಹಾಕಿದ್ರು. ಅದಾದ ನಂತರ ಬೆಳ್ಳುಳ್ಳಿ ಹಾಕಿದರು. ತುಂಬ ಉಕ್ಕು ಬಂದೋಯ್ತು, ಕೆಳಗಡೆ ಎಲ್ಲ ಚೆಲ್ತು. ಹಾಗಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ, ಅಪಾಯ ಮಾಡ್ಕೋಬೇಡಿ. ಫಸ್ಟು ಸ್ವಲ್ಪನೇ ಬೆಳ್ಳುಳ್ಳಿ ಹಾಕಿ ನಂತರ ಅದು ಉಕ್ಕು ಬರುತ್ತಲ್ಲ, ಹಾಗಾಗಿ ಸ್ವಲ್ಪ ಹಾಕಿ ಕೈ ಆಡಿಸ್ತಾರೆ. ಅದರ ನಂತರ ಇನ್ನೂ ಸ್ವಲ್ಪ ಹಾಕಿ ನೀಟಾಗಿ ಒತ್ತದೇ ಇರೋ ಹಾಗೆ ಇಲ್ಲಿ ತೋರಿಸ್ತಿದ್ದೀವಲ್ಲ ಅದೇ ರೀತಿ ಎಣ್ಣೆಯಲ್ಲಿ ಬೆಳ್ಳುಳ್ಳಿನ ಸ್ವಲ್ಪ ಹಾಗೆ ಸಾಸಿವೆ ಹಾಕಿಬಿಟ್ಟು ನೀಟಾಗಿ ಕೈ ಆಡಿಸಿ. ಅದು ಬೆಳ್ಳುಳ್ಳಿ ಘಮ ಎಲ್ಲ ಬಿಟ್ಕೋಬೇಕು. ಚೆನ್ನಾಗಿ ಮನೆ ತುಂಬ ಪರಿಮಳ ಹರಡಿರುತ್ತೆ. ಹಾಗೆ ಚೆನ್ನಾಗಿ ಮಾಡ್ಕೊಳ್ಳಿ. ತುಂಬ ಏರ್ ಕಾಸಿರಬೇಡಿ ಎಣ್ಣೆ ಏರ್ ಕಾಸಿದ್ರೆ ಅಂದರೆ ಏನಾಗುತ್ತೆ, ಉಪ್ಪಿನಕಾಯಿ ಎಲ್ಲ ಬೆಳ್ಳುಳ್ಳಿ ಸೀದೋಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟು ಸಾಸಿವೆ ಎಲ್ಲ ಪುಡಿ ಮಾಡಿಕೊಂಡ್ರು. ಸಾಸಿವೆ ನೋಡಿ ಈ ರೀತಿ ಎಲ್ಲ ಪುಡಿಯಾಗಿದೆ, ಗಂಟೆಲ್ಲ ಬಿಡಿಸ್ಕೋಬೇಕು. ಅದಾದ ನಂತರ ಅರಿಶಿನ ಪುಡಿಗೋಸ್ಕರ ಕೆಲವೊಬ್ರು ಹೇಳ್ತಾರೆ ಅರಿಶಿನ ಪುಡಿನ ಪಾಕಿಟ್ಟೇ ಇತ್ತಲ್ಲ ಯಾಕೆ ಈ ರೀತಿ ಹಾಕ್ಕೋಬೇಕು ನಾವು ಇಷ್ಟು ಕಷ್ಟಪಟ್ಟು ಅಂತಾರೆ. ಬಟ್ ಆಗಿನ ತಕ್ಷಣಕ್ಕೆ ನಾವು ಊಟ ಮಾಡೋದಾದರೆ ರೆಡಿ, ವರ್ಷಾನುಗಟ್ಲೆ ಇಟ್ಕೊಂಡು ನಾವು ಮಾವಿನಕಾಯಿ ಇದನ್ನೆಲ್ಲ ಸೇವ್ ಮಾಡಬೇಕು, ಅದು ಕೆಡದೇ ಇರೋಗಿ ಉಳಿಸ್ಕೋಬೇಕು ಅಂದರೆ ನಾವು ಇದೇ ಪ್ರೊಸೀಜರ್ನ ಫಾಲೋ ಮಾಡಲೇಬೇಕು. ಬೇಗ ಕುಟ್ಟೋಕೋದ್ರೆ ಮೆತ್ತಗಿರುತ್ತೆ ಅರಿಶಿನ ಕೊಂಬು. ಹಾಗಾಗಿ ಅದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಈ ರೀತಿ ಸುತ್ತಿಗೆಯಲ್ಲಿ ಫಸ್ಟು ಕುಟ್ಕೊಳ್ಳಿ, ನಂತರ ಮಿಕ್ಸಿಗೆ ಹಾಕ್ಕೊಳ್ಳಿ. ಸಣ್ಣ ಚೆನ್ನಾಗಾಗುತ್ತೆ. ನಾವು ತೋರಿಸ್ತೀವಿ ಅದು ಹೇಗೆ ಸಣ್ಣಕ್ಕಾಗುತ್ತೆ ಅಂತ ಹೇಳಿ, ತುಂಬ ಚೆನ್ನಾಗಾಗುತ್ತೆ. ಈ ಪ್ರೊಸೀಜರ್ ಫಾಲೋ ಮಾಡೋದ್ರಿಂದ ನೀವು ವರ್ಷಾನುಗಟ್ಲೆ ಉಪ್ಪಿನಕಾಯಿನ ಚೆನ್ನಾಗಿ ಇಟ್ಕೋಬೇಕು. ಯಾವುದೇ ಉಪ್ಪಿನಕಾಯಿ ಆದರೂ ನೀವು ಇಟ್ಕೋಬೋದು. ಅದಲ್ಲದೆ ಒಂದು ಉಪ್ಪಿನಕಾಯಿ ಹಾಕಬೇಕು ಅಂದರೆ ತುಂಬ ಪ್ರೊಸೀಜರ್ನ ನಮ್ಮ ಅತ್ತೆ ಫಾಲೋ ಮಾಡ್ತಾರೆ. ಅದು ಹೇಗೆ ಅಂದರೆ ಅದನ್ನ ಸ್ಟೋರ್ ಮಾಡಿ ಇಡೋ ಅಂಥ ಡಬ್ಬಿಗಳ್ನ ಸಹ ಮೊದಲೇ ತೊಳೆದ್ಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಒಂದು ಸ್ವಲ್ಪನೂ ಹಸಿ ಮುಗ್ಗು ವಾಸನೆ ಇರಬಾರ್ದು ಆ ರೀತಿ ಅದನ್ನು ರೆಡಿ ಮಾಡಿ ಇಟ್ಟಿರ್ತಾರೆ ಮೊದಲೇ. ಅದಾದ ಎಲ್ಲ ಪ್ರೊಸೀಜರ್ ಆದ ನಂತರ ಅವರು ಮಾವಿನಕಾಯಿನ ಹೆಚ್ಚುತ್ತಾರೆ. ಯಾವ ರೀತಿ ಅಂದರೆ ಈ ರೀತಿ ಎಲ್ಲ ಕಟ್ ಮಾಡೋದು. ತಿಳಿನೇ ಇಲ್ಲಿ ತೋರಿಸ್ತಿದ್ದೀನಲ್ಲ, ತಿಳಿನೇ ಸಪ್ರೇಟ್ ತೆಗಿತಾರೆ, ಮಾವಿನಕಾಯಿ ಹೋಳನ್ನೇ ಸಪ್ರೇಟ್ ತೆಗಿತಾರೆ. ತಿಳಿ ಹೇಗೆ ಸಿಗುತ್ತೆ ಅಂದರೆ ವಾಟೆ ಬರುತ್ತಲ್ಲ, ಆ ವಾಟೆ ಫುಲ್ ಹೆಚ್ಚಿದಾಗ ತಿಳಿ ಬರುತ್ತೆ. ಈ ರೀತಿ ನೋಡಿ ತೋರಿಸ್ತಿದ್ದೀನಿ. ಇದನ್ನೆಲ್ಲ ಸಪ್ರೇಟ್ ಆಗಿ ತೊಗೋಬೇಕು. ಎರಡೂ ಮಿಕ್ಸ್ ಮಾಡಿ ಹಾಕಬೇಡಿ, ಅದೇ ಸಪ್ರೇಟು ತಿಳಿನೇ ಸಪ್ರೇಟ್ ಹಾಕಿ. ಇದು ನೋಡಿ ಇದು ಹೆಚ್ಚ್ತಾ ಇದ್ದಾರಲ್ಲ, ಈ ಥರ ಓಳೆ ಸಪ್ರೇಟ್ ಬರಲಿ. ಅದಾದಮೇಲೆ ವಾಟೆ ಒಳಗಡೆ ಇರೋ ತಿಳಿನೇ ಎರಡೂ ಸಪ್ರೇಟಾಗಿ ಉಪ್ಪಿನಕಾಯಿ ಹಾಕಿದರೆ ನಾವು ದೀರ್ಘಕಾಲ ಅದನ್ನು ಬಾಳಿಕೆ ಇಡ್ಬೋದು. ಅವರಿಗೆ ಉಪ್ಪಿನಕಾಯಿನ ಓಳೆಲ್ಲ ಅಂದರೆ ಉಪ್ಪಿನಕಾಯಿ ಹಾಕಲಿಕ್ಕೆ ಮಾವಿನಕಾಯಿ ಕಟ್ ಮಾಡೋದು ತುಂಬ ಆಗುತ್ತಲ್ಲ, ಹಾಗಾಗಿ ನಾವು ಸಹ ಸ್ವಲ್ಪ ಅವರಿಗೆ ಹೆಲ್ಪ್ ಮಾಡ್ತಾಯಿದ್ವಿ. ಇಲ್ಲಿ ನೋಡಿ ಹೆಚ್ಚುತ್ತಾ ಇದ್ವಿ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಅಂತ ಹೇಳಿ. ಈ ರೀತಿ ಎಲ್ಲರೂ ಸೇರ್ ಮಾಡಿದಾಗ ಒಟ್ಟಿಗೆ ಕೆಲಸ ಮಾಡಿದರೆ ಬೇಗ ಆಗುತ್ತೆ ಅಂತೇಳಿ ಬೇಗ ರೆಡಿ ಮಾಡಿದ್ವಿ. ಅದು ಆದ್ರೂ ನೈಟ್ವರೆಗೂ ಆಗೋಯ್ತು. ಮಧ್ಯಾಹ್ನ ಕೂತೋರು ನೈಟ್ವರೆಗೂ ಉಪ್ಪಿನಕಾಯಿ ಹಾಕೋದಾಯಿತು. ತುಂಬ ಪ್ರೊಸೀಜರ್ ಆಗುತ್ತಲ್ಲ, ಹಾಗಾಗಿ ಇನ್ನೂ ಒಂದು ಸಲ ಹೇಳ್ತಿದ್ದೀನಿ ನೋಡಿ. ಉಪ್ಪಿನಕಾಯಿಗೆ ಏನು ಮಾಡಬೇಕು ಅಂದರೆ ಫಸ್ಟು ಸಾಸಿವೆ ಆಗಿರ್ಬೋದು, ಮೆಂತೆಕಾಳು, ಅದನ್ನೆಲ್ಲ ಏನು ಮಾಡಬೇಕು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡಾದಮೇಲೆ
ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಒಣಗಿಸ್ಬಿಟ್ಟು ಬಿಸಿಲಲ್ಲಿ ಅದನ್ನು ಸಹ ಜಜ್ಜಿ ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಒಗ್ಗರಣೆ ಹಾಕಿ ನಾನು ಆವಾಗಲೇ ತೋರಿಸ್ದಂಗೆ ಒಗ್ಗರಣೆ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಉಪ್ಪಿನಕಾಯಿಗೆ ಅದಕ್ಕೆ ತಕ್ಕಷ್ಟು ಒಂದು 50 ಮಾವಿನಕಾಯಿನ ನಾವು ಉಪ್ಪಿನಕಾಯಿ ಹಾಕ್ತಾಯಿದ್ದೀವಿ ಅಂದರೆ ಮೇ ಬಿ ಒಂದು 1.5 ಲೀಟ್ರಷ್ಟು ಎಣ್ಣೆ ಹೋಗುತ್ತೆ. ಹಾಗೆ ಅರ್ಧ kg ಸಾಸಿವೆ, ಅರ್ಧ kg ಉಪ್ಪು, ಈ ರೀತಿ ಎಲ್ಲ ಹೋಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಆವಾಗಲೇ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ, ಆ ಒಗ್ಗರಣೆನ ಹೆಚ್ಚಿದ್ದೆಲ್ಲ ಆಗಿದ ಮೇಲೆ ಮಾವಿನಕಾಯಿ ಹೆಚ್ಚಬೇಕಾದ್ರೆ ಏನು ಮಾಡಬೇಕು, ಮಾವಿನಕಾಯಲ್ಲೂ ಸಹ ಒಂದು ಸ್ವಲ್ಪ ನೀರು ಇರಬಾರ್ದು, ತುಂಬ ನೀಟಾಗಿ ಒರೆಸಿ ಅದನ್ನೆಲ್ಲ ತೊಳೆದ್ಬಿಟ್ಟು ಒರೆಸಿ ಬಟ್ಟೆಯಲ್ಲೆಲ್ಲ ಒಣಗಿಸಿ ಸ್ವಲ್ಪ ಒಂದು ಅರ್ಧ ದಿನ ಇಡೀ ಅದರಲ್ಲೆಲ್ಲ ನೀರಿನ ಅಂಶ ಹೋಗೋವರೆಗೂ. ಆಮೇಲೆ ಹೆಚ್ಚಬೇಕಾದ್ರೂ ನೀರು ಕಾಣಿಸಿದ್ರೆ ಬಟ್ಟೆ ಒಂದು ಜೊತೆಗೆ ಇಟ್ಕೊಂಡಿರಿ, ಒರೆಸಿ ಹೆಚ್ಚಿ. ಆಮೇಲೆ ಈ ಥರ ಒಗ್ಗರಣೆ ರೆಡಿ ಮಾಡ್ಕೊಂಡಿರೋದನ್ನೆಲ್ಲ ಪಾತ್ರೆ, ದೊಡ್ಡ ಪಾತ್ರೆ ಚೆನ್ನಾಗಿ ಕಲಸೋಕ್ಕಾಗಬೇಕು. ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಇದ್ದಾಗ ಈ ರೀತಿ ದೊಡ್ಡ ಪಾತ್ರೆ ತೊಗೊಳ್ಳಿ. ಒಗ್ಗರಣೆನೆಲ್ಲ ಇದಕ್ಕೆ ನೀಟಾಗಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಅದಕ್ಕೆ ಒಂದೊಂದು ಕಾಯಿಗೂ ಹತ್ಕೊಳ್ಳೋ ಹಾಗೆ ಕಲಿಸ್ತಾನೆ ಇರಿ, ಚೆನ್ನಾಗೆಲ್ಲ ಸ್ಪ್ರೆಡ್ ಆಗೋವರೆಗೆ. ಇಲ್ಲಿ ತೋರಿಸ್ತೀವಿ ನೋಡಿ ನಾವು ಯಾವ ರೀತಿ ಅದನ್ನು ಸ್ಪ್ರೆಡ್ ಆಗೋವರೆಗೂ ಕಲಿಸ್ತಾನೆ ಇರ್ತೀವಿ ಅನ್ನೋದನ್ನು. ಆದಷ್ಟು ಅದು ಕೈಯಿಂದ ಚಮಚದಿಂದ ನಿಮಗೆ ಗುರಾಡೋಕ್ಕಾಗಲಿಲ್ಲ ಅಂದರೆ ಈ ರೀತಿ ಪಾತ್ರೆನ ಎತ್ಬಿಟ್ಟು ಮೇಲೆಯಿಂದ ಈ ರೀತಿ ಬಡಿದ್ರೆ ಅದು ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ಅದಾದ ನಂತರ ನೀವು ಮತ್ತೆ ಕಲಿಸ್ಕೊಳ್ಳಿ. ಯಾಕಂದರೆ ಒಂದೇ ಸರಿ ನೀವು ಕೈಯಿಂದ ಚಮಚದಿಂದ ತಿರುಗಿಸ್ಬೇಕು ಅಂದರೆ ಕೈ ನೋವು ಬರುತ್ತೆ, ಅದು ಆದಷ್ಟು ಸ್ಪ್ರೆಡ್ಡು ಆಗೋಲ್ಲ. ಅದಕ್ಕೆ ಈ ರೀತಿ ಜೋರಾಗಿ ಮೇಲೆ ಎತ್ತಿ ಈ ರೀತಿ ಪಟ್ ಅಂತ ಬಡಿದ್ರೆ ಅದೆಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಅದನ್ನು ಸಹ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋವಾಗೆ ಕಲಿಸ್ಬೇಕು. ಮೊದಲು ಎಣ್ಣೆ ಹಾಕೋದು, ನಂತರ ಈ ರೀತಿ ಉಪ್ಪು ಹಾಕಿ ಕಲಿಸ್ಕೋಬೇಕು. ಸೆಕೆಂಡ್ ಪ್ರೊಸೀಜರ್ ಇದು. ಇದನ್ನು ಕಲಿಸ್ತಾ ಉಪ್ಪು ಹಾಕಿರ್ತೀವಲ್ಲ, ಉಪ್ಪಲ್ಲಿ ನೀರು ಅಂಶ ಜಾಸ್ತಿ ಆಗುತ್ತೆ, ಕರಗಿಬಿಟ್ಟು ನೀರು ಬಿಟ್ಕೊಳ್ಳುತ್ತೆ. ಹಾಗಂತ ಹೇಳಿ ಯಾರೂ ಹೆದರ್ಕೋಬೇಡಿ. ಆದರೆ ನೀರನ್ನು ಇರದೇ ಇರೋ ಹಾಗೆ ಒರೆಸ್ಕೊಂಡು ಮಾಡ್ಕೊಳ್ಳಿ. ಬಟ್ ಆದರೂ ನೀರು ಬಿಡುತ್ತೆ ಅದು, ಯಾಕಂದರೆ ಉಪ್ಪಿನಲ್ಲಿ ನೀರು ಇರುತ್ತಲ್ವ, ಕಲಿಸ್ತಾ ನೀರು ಬಿಡುತ್ತೆ. ಐಟಮ್ಸ್ ನಾವೆಲ್ಲ ಇದನ್ನು ಹಾಕತ್ಲೆ ಅದ್ರಲ್ಲಿ ಮತ್ತೆ ಹೊಂದ್ಕೊಳ್ಳುತ್ತೆ. ನೋಡಿ, ಸಾಸಿವೆ ಪುಡಿ ಹಾಕಿ ಕಲಿಸ್ತಾ ಇದ್ವಿ ನೀಟಾಗಿ. ಅದನ್ನು ಸಹ ಒಂದೊಂದು ಐಟಮ್ಸ್ ಹಾಕಿದಾಗೂ ಪ್ರತಿಯೊಂದು ಕಾಯಿಗೂ ಚೆನ್ನಾಗಿ ಹತ್ತಬೇಕು ಅದು. ಅದಾಗ ಮಾತ್ರ ಸ್ವಾದವಾಗಿ ತುಂಬ ರುಚಿಯಾಗಿ ಉಪ್ಪಿನಕಾಯಿ ಆಗೋದು. ನೀವು ಯಾವ ರೀತಿ ಅದನ್ನು ಕಲಿಸೋದಾಗಿರ್ಬೋದು, ಐಟಮ್ಸ್ ಆ್ಯಡ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡೋದಾಗಿರ್ಬೋದು, ಅದರಿಂದ ಉಪ್ಪಿನಕಾಯಿ ತಾಳ್ಕೆನೂ ಬರುತ್ತೆ. ಹಾಗೆ ನೀವು ಅದನ್ನು ಸ್ವಾದಿಷ್ಟವಾಗಿ ಒಂದು ಸವಿಲೂಬಹುದು. ಈ ಉಪ್ಪಿನಕಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಅದಾದ ನಂತರ ಖಾರದ ಪುಡಿ ಅಂದರೆ ಮೆಣಸಿನ ಪುಡಿ. ನಾವೇನು ಮಾಡಿದ್ವಿ, ಮೆಣಸಿನ ಪುಡಿ ಪಾಕಿಟ್ ಹಾಕಿರಲಿಲ್ಲ, ಯಾಕಂದರೆ ತುಂಬ ದಿನ ಬಾಳಿಕೆ ಬರಬೇಕಲ್ವ. ಹಾಗಾಗಿ ಮೆಣಸಿನ್ಕಾಯನ್ನ ಮೊದಲೇ ನಾನು ವೀಡಿಯೋದಲ್ಲಿ ತೋರಿಸಿರೋ ಹಾಗೆ ಅದನ್ನು ಪೇಟೆಯಿಂದ ದೇವನೂರ್ಕಾಯಿ ಹಾಕಿದ್ವಿ ನಾವು. ಆದಷ್ಟು ಖಾರ ಚೆನ್ನಾಗಿ ಬರುತ್ತೆ, ಸ್ವಾದಿಷ್ಟವಾಗುತ್ತೆ ಅಂತ ದೇವನೂರ್ಕಾಯಿ ಆ್ಯಡ್ ಮಾಡಿದ್ದೀವಿ. ಬ್ಯಾಡಗಿ ಮೆಣಸಿನ್ಕಾಯಿ ಆ್ಯಡ್ ಮಾಡಿದರೆ ಖಾರಕ್ಕೆ ಹೊಟ್ಟೆ ತಡೆಯಲ್ಲ, ಖಾರ ಆಗುತ್ತೆ ಅಂತ ವಯಸ್ಸಾದವರೆಲ್ಲ ಹೇಳ್ಬೋದು. ಅಥವಾ ಏನೋ ಒಂದು ಚೆನ್ನಾಗಿರೋಂಥ ದೇವನೂರ್ಕಾಯಿ ಆ್ಯಡ್ ಮಾಡಿದ್ದೀವಿ. ತೊಗೊಂಡು ಬಂದುಬಿಟ್ಟು ಅದನ್ನಲ್ಲಿ ಬಿಸಿಲಲ್ಲಿ ತುಂಬ ಚೆನ್ನಾಗಿ ಒಣಗಿಸ್ಬಿಟ್ಟು ಮಿಕ್ಸಿಲಿ ಹಾಕಿ ಅದನ್ನು ಪೌಡ್ರ್ ಮಾಡಿಬಿಟ್ಟು ಈ ಉಪ್ಪಿನಕಾಯಿಗೆ ಆ್ಯಡ್ ಮಾಡಿದ್ದೀವಿ. ಯಾವುದೇ ರೀತಿಯ ಪಾಕೆಟ್ ಖಾರ ಪುಡಿನ ಇಲ್ಲಿ ಹಾಕಿಲ್ಲ ನಾವು. ನೋಡಿ, ಒಂದೊಂದು ಐಟಮ್ ಹಾಕಿದಾಗೂ ತುಂಬ ಚೆನ್ನಾಗಿ ಕಲಿಸ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಅನುಭವ ಜಾಸ್ತಿ ಇರುತ್ತೆ, ಯಾವ ರೀತಿ ಕಲಿಸಿದ್ರೆ ಉಳಿಯುತ್ತೆ ಉಪ್ಪಿನಕಾಯಿ ಅಂತ. ಅದಾದ ನಂತರ ಇಂಗನ್ನು ಸಹ ಹಾಕ್ತಾರೆ. ಹಾಕಿ ನಮ್ಮಲ್ಲಿ ಇಂಗು ಸಹ ನಾವು ತುಂಬ ಚೆನ್ನಾಗಿ ಆ್ಯಡ್ ಮಾಡ್ತೀವಿ. ಯಾಕಂದರೆ ಅದರಲ್ಲಿ ಕೆಮ್ಮಾಗಬಾರ್ದು, ಅದರಲ್ಲಿ ಒಂದು ಪ್ರೋಟೀನ್ ಸಿಗುತ್ತೆ. ಉಪ್ಪಿನಕಾಯಿಯಲ್ಲಿ ತಿಂದಾಗ ಕೆಮ್ಮು ಬರುತ್ತೆ ಅಂತಾರೆ, ಆ ಕೆಮ್ಮು ಸಹ ಹಾಕಬಾರ್ದು ಅಂತ ಹಿಂಗೆ ಆ್ಯಡ್ ಮಾಡ್ತೀವಿ. ಘಮ ಚೆನ್ನಾಗಿರುತ್ತೆ. ನೋಡಿಬಿಟ್ಟು ಹಿಂಗೆ ಹಾಕ್ಕೊಳ್ಳಿ, ಅಗಳಗಳಿರೋ ಹಿಂಗೆ ಹಾಕ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ಅರಿಶಿನ ಪುಡಿ ಹಾಕ್ತಾಯಿದ್ದೀವಿ. ಅದೇ ಹೇಳಿದ್ವಲ್ಲ, ಮಿಕ್ಸಿಯಿಂದ ಡೈರೆಕ್ಟ್ ಅರಿಶಿನ ಕೊಂಬು ತಂದುಬಿಟ್ಟು ಜಜ್ಜಿ ಹಾಕಿರೋ ಅರಿಶಿನ ಪುಡಿ ಹಾಕಿದ್ವಿ. ಹಾಗೆ ಒಂದು ಸಣ್ಣ ಗಾತ್ರದಲ್ಲಿ ಇನ್ನೂ ಒಂದು ಮೇನ್ ಟ್ರಿಕ್ಸ್ ಏನು ಹೇಳಬೇಕು ಅಂದರೆ, ಸ್ವಲ್ಪ ಕಡಲೆಕಾಳು ಗಾತ್ರದಲ್ಲಿ ಸುಣ್ಣನ ಆ್ಯಡ್ ಮಾಡಬೇಕು. ಕಲರು ಚೆನ್ನಾಗಿರುತ್ತೆ. ನೀವು ವರ್ಷಾನುಪೂರ್ತಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಈ ಉಪ್ಪಿನಕಾಯಿ ಇಷ್ಟು ಮಾಡ್ತಿದ್ದೀವಲ್ಲ, ಇಷ್ಟು ಕ್ವಾಂಟಿಟಿನ ನಾವು ಮೇಂಟೈನ್ ಮಾಡ್ಬೋದು ಎಲ್ಲ ಐಟಮ್ಸ್ ಚೆನ್ನಾಗಿ ಹಾಕಿದರೆ. ನೋಡಿ, ಇಲ್ಲಿ ನಮ್ಮ ಮನೇಲಂತೂ ಉಪ್ಪಿನಕಾಯಿ ಮಾಡ್ತಾನೆ ಈ ರೀತಿ ಟೇಸ್ಟ್ ನೋಡಿಬಿಡ್ತಾರೆ ಯಾವ ರೀತಿ ಆಗಿದೆ ಅಂತ, ತುಂಬ ಇಷ್ಟಪಡ್ತಾರೆ. ನೆಕ್ಸ್ಟ್ ತಿಳಿಗೆ ಅಂದರೆ ಸಪ್ರೇಟ್ ಮಾಡಬೇಕು ಅಂತ ಹೇಳಿದ್ವಲ್ಲ, ಅದನ್ನು ಸಪ್ರೇಟ್ ಉಪ್ಪಿನಕಾಯಿ ಹಾಕಿ ಅದರಲ್ಲಿ ಆ್ಯಡ್ ಮಾಡಬಾರ್ದು ಅಂತ. ನೋಡಿ, ನಾವು ತಿಳಿನೂ ಸಹ ಸಪ್ರೇಟ್ ಆ್ಯಡ್ ಮಾಡಿಲ್ಲ, ಸಪ್ರೇಟಾಗಿ ಹಾಕ್ತಾಯಿದ್ವಿ. ಅದಕ್ಕೂ ಸೇಮ್ ಇಂಗ್ರೀಡಿಯೆಂಟ್ಸ್ನ ಹಾಕಬೇಕು ನೀವು. ಎಣ್ಣೆ ಫಸ್ಟ್ ಹಾಕ್ತಾಯಿದ್ದಾರೆ, ಅದರ ನಂತರ ಉಪ್ಪು, ಖಾರದ ಪುಡಿ, ಸಾಸಿವೆ ಪುಡಿ, ಇಂಗು, ಸ್ವಲ್ಪ ಸುಣ್ಣ ಹಾಕಿದ್ರೂ ನಡೆಯುತ್ತೆ, ಇದಕ್ಕೆ ಬಿಟ್ಟರು ನಡೆಯುತ್ತೆ. ಯಾಕಂದರೆ ತುಂಬ ಇಲ್ವಲ್ಲ ಕ್ವಾಂಟಿಟಿ, ನಮ್ಮ ಮನೇಲಿ ಬೇಗ ಖಾಲಿ ಆಗುತ್ತೆ. ನಿಮ್ಮ ಮನೇಲಿ ಕ್ವಾಂಟಿಟಿ ಇಲ್ಲಪ್ಪ, ನಮ್ಮ ಮನೇಲಿ ತುಂಬ ದಿನ ಇಡುತ್ತೆ, ಖರ್ಚಾಗಲ್ಲ ಅಂದರೆ ನೀವು ಸುಣ್ಣನ ಆ್ಯಡ್ ಮಾಡ್ಕೊಳ್ಳಿ. ಅರಶಿನ, ಇಂಗು ಇದನ್ನೆಲ್ಲ ಹಾಕಿಬಿಟ್ಟು ನೆಕ್ಸ್ಟ್ ಇದೇ ರೀತಿ ಹೇಗೆ ಕಲಿಸಿದ್ವಲ್ಲ ಅದನ್ನು ಅದೇ ರೀತಿ ಇಲ್ಲೂ ಸಹ ಕ್ಲೀನಾಗೆ ಕಲಿಸ್ತಾರೆ. ಅದನ್ನು
ನೋಡಿ ಅವರು ಎಷ್ಟು ಪ್ರಮಾಣದಲ್ಲಿ ಹಿಂಗೆ ಹಾಕ್ತಾ ಇದ್ದಾರೆ ಅಂದರೆ, ಹಿಂಗೆ ಹಾಕಿದರೆ ತುಂಬ ಚೆನ್ನಾಗಿ ಅಂತೇಳಿ. ಯಾಕಂದರೆ ಗೊತ್ತು, ಹಳೆಯ ಅನುಭವ ಜಾಸ್ತಿ ಹಿರಿಯರಿಗೆ. ಹಾಗಾಗಿ ಅವರ ಅನುಭವದಲ್ಲಿ ಏನೇ ಒಂದು ಅಡುಗೆ ಮಾಡಿದ್ರು ಅಥವಾ ಏನೇ ಒಂದು ಐಟಮ್ಸ್ ಹಾಕಿದ್ರೂ ಅದರ ಹಿಂದೆ ತುಂಬ ಕಾರಣಗಳು ಇರ್ತವೆ ಅಲ್ವಾ. ಫೈನಲಿ ಉಪ್ಪಿನಕಾಯಿ ರೆಡಿ ಆಯಿತು ನೋಡಿ. ಈ ರೀತಿ ಬಾಕ್ಸ್ನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸಿ ಇಟ್ಟಿದ್ರಲ್ಲ, ಆ ಬಾಕ್ಸ್ಗೆ ನೀಟಾಗಿ ತುಂಬ್ತಾ ಇದ್ದಾರೆ. ಯಾರನ್ನೂ ಸಹ ಹತ್ರ ಬಿಟ್ಕೊಳ್ಳಲ್ಲ ಅವರು ಅದನ್ನು ಪ್ಯಾಕ್ ಮಾಡಬೇಕಾದ್ರೆ. ಯಾಕಂದರೆ ಅಷ್ಟು ನೀಟಾಗಿ ನಾವು ಮೇಂಟೈನ್ ಮಾಡಿದ್ವಿ ಅಂತ ಹೇಳಿದರೆ ಕೊನೆವರೆಗೂ 1 ವರ್ಷದ ಆಗಿರ್ಬೋದು, 6 ತಿಂಗಳಾಗಿರ್ಬೋದು, ಇನ್ನು ಲಾಂಗ್ ಪೀರಿಯಡ್ವರೆಗೂ ನಾವು ಉಪ್ಪಿನಕಾಯಿನ ಮೇಂಟೈನ್ ಮಾಡ್ಬೋದು, ಹಾಳಾಗಲ್ಲ. ಇಲ್ಲ ಅಂದರೆ ಕೆಲವೊಂದು ಪುಟ್ಟು ಅನ್ನೋದು ಆ ರೀತಿ ಎಲ್ಲ ಹಾಳಾಗಿಬಿಡುತ್ತೆ. ಇನ್ನೂ ಒಂದು ಏನು ಮಾಡಬೇಕು ಅಂದರೆ, ನೀವು ಈ ಥರ ಎಲ್ಲ ರೆಡಿ ಮಾಡಿಟ್ಟಿರ್ತೀರಲ್ವ, ಯೂಸ್ ಮಾಡಬೇಕು ಅಂದರೆ ಡೈರೆಕ್ಟ್ ಯೂಸ್ ಮಾಡಬೇಡಿ. ಒಂದು ಚಿಕ್ಕ ಪಾತ್ರೆ ಅಥವಾ ಒಂದು ಸಣ್ಣ ಬಟ್ಲಲ್ಲಿ ಅಥವಾ ಸಣ್ಣ ಬಾಕ್ಸಲ್ಲಿ ಹಾಕ್ಕೊಂಡ್ಬಿಟ್ಟು ತೆಕ್ಕೊಂಡ್ಬಿಟ್ಟು ಯೂಸ್ ಮಾಡಿ. ಆಮೇಲೆ ಅದರಲ್ಲೇ ಅದೇ ಉಪ್ಪಿನಕಾಯಿ ಇದರಲ್ಲಿ ಸ್ಪೂನ್ ಬಿಡಬೇಡಿ. ಇವೆಲ್ಲ ಒಂದು ಟ್ರಿಕ್ಸ್ ಯೂಸ್ ಮಾಡೋದ್ರಿಂದ ನೀವು ಲಾಂಗ್ ಪೀರಿಯಡ್ ಉಪ್ಪಿನಕಾಯಿನ ಇಟ್ಕೋಬೋದು. ಕೊನೆಯಲ್ಲಿ ನೋಡಿ ಈ ರೀತಿ ತಿಳಿನ ಸಹ ಬಿಟ್ಟಿಲ್ಲ ನಮ್ಮ ಮನೇಲಿ, ಎಲ್ಲದೂ ಖರ್ಚಾಗುತ್ತೆ. ಹಾಗಾಗಿ ಅದನ್ನು ಸಹ ಬಟ್ಲಿಗೆ ಹಾಕಿ ತೆಗಿತಾ ಇದ್ದಾರೆ. ಯಾಕಂದರೆ ಅಷ್ಟೊಂದು ಮೆಟೀರಿಯಲ್ಸ್ ಹಾಕಿರ್ತೀರಲ್ವ ನಾವು, ಐಟಮ್ಸ್ ಹಾಕಿದಾಗ ವೇಸ್ಟ್ ಮಾಡೋದು ಯಾಕೆ? ಆಹಾರ ಆಗಿರ್ಬೋದು, ಏನೇ ಆಗಲಿ ನಾವು ವೇಸ್ಟ್ ಮಾಡಬಾರ್ದು. ಇದರಲ್ಲ ನಾವು ಯಾವ ರೀತಿ ಉಪ್ಪಿನಕಾಯಿ ಮಾಡಿದ್ವಿ, ಯಾವ ರೀತಿ ಯಾವ ಐಟಮ್ಸ್ ಯೂಸ್ ಮಾಡಿದ್ವಿ. ಲಾಂಗ್ ಪೀರಿಯಡ್ ಉಪ್ಪಿನಕಾಯಿ ಬರಬೇಕು ಅಂದರೆ ನೀವು ಏನೆಲ್ಲ ಐಟಮ್ಸ್ನ ಯೂಸ್ ಮಾಡಬೇಕು, ಯಾವ ಪ್ರೊಸೀಜರಲ್ಲಿ ಯೂಸ್ ಮಾಡಬೇಕು ಅಂತ ನಾವು ನಿಮಗೆ ತೋರಿಸ್ಕೊಟ್ಟಿದ್ದು. ಇಷ್ಟ ಆಗಿದೆ ಅಂದ್ಕೊಂಡಿದ್ವಿ. ನೋಡಿ ಲಾಸ್ಟಲ್ಲಿ ಈ ರೀತಿ ಬಾಕ್ಸಲ್ಲಿ ಹಾಕಿ ಒಂದು ಮೇಲ್ಗಡೆ ತೆಗೆದಿಡಿ. ಯೂಸ್ ಮಾಡಬೇಕಾದ್ರೆ ಚಿಕ್ಕ ಒಂದು ಬಾಟ್ಲಲ್ಲಿ ಹಾಕ್ಕೊಂಡ್ಬಿಟ್ಟು ಯೂಸ್ ಮಾಡಿ. ಥ್ಯಾಂಕ್ಸ್ ಫಾರ್ ಯುವರ್ ವಾಚಿಂಗ್. ವಾವ್, ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ, ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ಉಪ್ಪಿನಕಾಯಿ. ನೋಡಿದರೆ ತಿನ್ನಬೇಕು ಅನ್ನಿಸ್ತಿದೆ. ನಮ್ಮ ಮನೇಲಂತೂ ರೆಡಿ ಆಗ್ತಾನೆ ಇಲ್ಲಿ ನೋಡಿ, ಕೈಯಲ್ಲಿ ಹಾಕಿಸ್ಕೊಂಡು ಅದನ್ನ ಟೇಸ್ಟ್ ಮಾಡಲಿಕ್ಕೂ ರೆಡಿಯಾಗಿದ್ದಾರೆ. ತುಂಬ ಚೆನ್ನಾಗಿದೆ ಅಂತ ಹೇಳಿ ಐಟಮ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನೀವು ಸಹ ಇದೇ ಪ್ರೊಸೀಜರ್ನಲ್ಲಿ ಯೂಸ್ ಮಾಡಿ. ನೀವೆಲ್ಲ ನಿಮ್ಮ ಮನೇಲೂ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ.